ನೀವೇನು ಇವಾಗ ಈ ಒಂದು 3 ಆಪರ್ಚುನಿಟೀಸ್ ಅಲ್ಲಿ ನೀವೇನು ಅರ್ಥ ಮಾಡ್ಕೋಬಹುದಂದ್ರೆ ಅವ್ರು ಯಾವುದೇ ಆಪರ್ಚುನಿಟಿ ಇಂದ ಹೋಗಿಲ್ಲ, ಹೌದಾ ಅಲ್ವಾ? ಪ್ರತಿಯೊಂದು ಆಪರ್ಚುನಿಟಿನೂ ಅವ್ರನ್ನೇ ಹುಡ್ಕೊಂಡು ಬಂದಿದೆ, ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ಈ ಕನ್ಸ್ಟ್ರಕ್ಷನ್ ಕಂಪನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇದು 70s 80s ಆ ಟೈಮಲ್ಲಿ ನಡೆದಿರೋದು ಈ ಒಂದು ಸ್ಟೋರಿ ಎಲ್ಲ. ಅದೇ ಟೈಮಲ್ಲಿ ಕಂಪ್ಯೂಟರ್ ಅನ್ನೋದು ಅಮೆರಿಕಾದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಇವ್ರು ಕಂಪ್ಯೂಟರ್ ನೋಡ್ಬಿಟ್ಟು ಇದು ಲೆಕ್ಕಾಚಾರ ಎಲ್ಲ ಸ್ವಲ್ಪ ಹಾಕೋದಕ್ಕೆ ಈಸಿ ಆಗುತ್ತೆ ಕಂಪ್ಯೂಟರ್ ಇದ್ರೆ ಅಂತ ಒಂದು ಅಂಗಡಿಯಲ್ಲಿ ನೋಡಿ ಆ ಕಂಪ್ಯೂಟರ್ನ ಅವ್ರ ಮನೆಗೆ ತಗೊಂಡ್ಬರ್ತಾರೆ. ಇವಾಗನೇ ಕ್ಯಾಲ್ಕುಲೇಟರ್ ಎಲ್ಲ ಇದೆ, ಅವಾಗ ಕ್ಯಾಲ್ಕುಲೇಟರ್ ಇತ್ತು, ಬಟ್ ಸ್ಟಿಲ್ ಕಂಪ್ಯೂಟರ್ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಮಾಡ್ಬೋದು ಅಕೌಂಟ್ಸ್ ಎಲ್ಲ. ಸೊ ಆ ಕಂಪ್ಯೂಟರ್ನ ಇವ್ರ ಮನೆಗೆ ತಗೊಂಡ್ಬಂದು ಹಂಗೆ ಜಸ್ಟ್ ಎಂಜಾಯ್ಮೆಂಟ್ ಅಲ್ಲಿ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಲೆಕ್ಕಾಚಾರ ಎಲ್ಲ ಹಾಕೋದಕ್ಕೆ. ಸೊ ಈ ತರ ನಾನು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದೀನಿ ಅಂತ ಹೋಗ್ಬಿಟ್ಟು ಆ ಒಂದು ಶಾಪ್ ಅಲ್ಲಿ ಹೇಳಿದ್ರೆ ನನ್ಗೂ ಈ ಸಾಫ್ಟ್ವೇರ್ ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಅವ್ರದೊಂದು ಸಾಫ್ಟ್ವೇರ್ ಕಂಪನಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ಅವರು ಮೈಕಲ್ ಸಿಂಗರ್ ಅನ್ನೋರು ಇವಾಗೂ ಇನ್ನ ಇದ್ದಾರೆ, ಇವಾಗೂ ಯೂಟ್ಯೂಬ್ ಅಲ್ಲೆಲ್ಲ ಅವ್ರ ವಿಡಿಯೋಸ್ ಇದೆ. ಇವಾಗೂ ಅವ್ರೊಂದು ಸಾಫ್ಟ್ವೇರ್ ಕಂಪನಿಗೆ ಸಿಇಒ ಅವರು. ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದೀನಿ ಸ್ಟೋರಿನ ನಿಮ್ಗೆ. ಅಂದ್ರೆ ಒಂದು ಪರ್ಸನ್ ಅವರು ನೇಚರ್ ಸರೆಂಡರ್ ಆಗಿ ಏನೋ ಆಪರ್ಚುನಿಟಿ ಬಂದು ನಾನು 100% ಎಫರ್ಟ್ ಹಾಕ್ತೀನಿ ಅನ್ನೋ ಒಂದು ಡಿಸಿಷನ್ ತಗೊಂಡು ಪ್ರತಿ ದಿವಸ ಅವರು ಸಾಧನೆ ಮಾಡ್ತಾ ಹೋದ್ರೆ ಅವ್ರಿಗೆ ಆಪರ್ಚುನಿಟಿ ಅನ್ನೋದು ಅವ್ರಿಗೆ ತಾನಾಗಿ ಹುಡ್ಕೊಂಡು ಬಂದಿದೆ. ಸೊ ಈ ಒಂದು ಬುಕ್ ಅಲ್ಲಿ ಇರೋ ಸಾರಾಂಶ ಏನಂದ್ರೆ, ನಾವು ಏನಾದ್ರೆ ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ಇದ್ಬೇಕು ಅದ್ಬೇಕು ಅಂತ ನಾವು ಕೋರ್ಕೋತಿರೋ ಅದಕ್ಕಿಂತ ಅದ್ಭುತವಾಗಿ ಪ್ರಕೃತಿ ನಮಗೆ ಕೊಡುತ್ತೆ, ಅದು ನಮ್ಗೆ ಗೊತ್ತಿರಲ್ಲ. ಪ್ರಕೃತಿ ಮಾತ್ರ ಕೇವಲ ತಪ್ಪಾದವರು. ಯಾಕಂದ್ರೆ ನಮ್ಮಲ್ಲಿರೋ ನಮ್ಮ ಮೈಂಡ್, ನಮ್ಮ ಕಾನ್ಶಿಯಸ್ ಮೈಂಡ್ ಅನ್ನೋದು ತುಂಬಾ ಲಿಮಿಟೆಡ್ ಥಿಂಕಿಂಗ್ ಅಲ್ಲೇ ಇರುತ್ತೆ ಯಾವಾಗ್ಲೂ. ಬಟ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಆರ್ ಸಬ್ ಕಾನ್ಶಿಯಸ್ ಮೈಂಡ್ ಆರ್ ಹೈಯರ್ ಕಾನ್ಶಿಯಸ್ನೆಸ್ ಅನ್ನೋದು ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಪ್ರತಿಯೊಂದು ಯಾವ ಸಮಯಕ್ಕೆ ಏನ್ ಕೊಡ್ಬೇಕು ಏನ್ ಬರ್ಬೇಕು ಅನ್ನೋದು ಪ್ರಕೃತಿ ಮತ್ತೆ ಪರ್ಫೆಕ್ಟ್ ಗೊತ್ತಿರುತ್ತೆ. ಬಟ್ ನಾವೇ ನಂಗೆ ಇವಾಗಲೇ ಬೇಕು, ಫಾಸ್ಟ್ ಆಗಿ ಬೇಕು ಅಂತ ತುಂಬಾ ಏನೇನೋ ಪ್ರಯತ್ನ ಪಡ್ತಾ ಇರ್ತೀವಿ. ಒಂದ್ಸಲ ಎಷ್ಟೋ ಸತಿ ಫೇಲ್ ಆಗ್ತಾ ಇರ್ತೀವಿ. ಅವಾಗ ಫೇಲ್ ಆದ್ಮೇಲೆ ಬುದ್ಧಿ ಕಲಿತೀವಿ ತುಂಬಾ ಸತಿ, ಹೌದಾ ಅಲ್ವಾ? ಸೊ ಆ ರೀತಿ ತುಂಬಾ ಅದ್ಭುತವಾದ ಪುಸ್ತಕ ಅದು, ಪ್ರತಿಯೊಬ್ರು ಓದಲೇಬೇಕಾಗಿರೋ ಪುಸ್ತಕ ಅದು, ದ ಸರೆಂಡರ್ ಎಕ್ಸ್ಪೆರಿಮೆಂಟ್ ಅಂತ. ಸೊ ಈ ಒಂದು ಇದೇ ತರ ಸಿಮಿಲರ್ ಆಗಿ ಒಂದು ಕಾನ್ಸೆಪ್ಟ್ ಏನಂದ್ರೆ, ಜೀಸಸ್ ಕ್ರೈಸ್ಟ್ ಹೇಳಿರೋ ಒಂದು ಕಾನ್ಸೆಪ್ಟ್ ಏನಂದ್ರೆ, ಪತ್ರಿ ಸರ್ ಯಾವಾಗಲೂ ಹೇಳ್ತಿದ್ದಾರೆ ಈ ಕಾನ್ಸೆಪ್ಟ್ ಏನಂದ್ರೆ, ಸೀಕ್ ಈಸ್ ಅ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಈಸ್ ರೈಟಿಯಸ್ನೆಸ್ ಫಸ್ಟ್, ದೆನ್ ಆಲ್ ಎಲ್ಸ್ ವಿಲ್ ಬಿ ಆಡೆಡ್ ಅಂಟು ಯು ಅಂತ. ಇದು ಜೀಸಸ್ ಕ್ರೈಸ್ಟ್ ಅವರ ಒಂದು ಸ್ಟೇಟ್ಮೆಂಟ್. ಇದು ಸೀಕ್ ಈಸ್ ಅ ಕಿಂಗ್ಡಮ್ ಆಫ್ ಗಾಡ್ ಅಂದ್ರೆ ನಾವು ಧ್ಯಾನ ಮಾಡೋದು, ಅಂಡ್ ಈಸ್ ರೈಟಿಯಸ್ನೆಸ್ ಫಸ್ಟ್ ಅಂದ್ರೆ ಒಂದು ರೈಟಿಯಸ್ನೆಸ್ ಫಸ್ಟ್ ಅಂದ್ರೆ ಒಂದು ಧರ್ಮದ ದಾರಿಯಲ್ಲಿ ನಡೆಯೋದಾದ್ರೆ ಫಸ್ಟ್ ಥಿಂಗ್ ಇಸ್ ವೆಜಿಟೇರಿಯನಿಸಮ್. ನಾವೆಲ್ಲ ವೆಜಿಟೇರಿಯನ್ ಆಗಿರೋದು. ಸೊ ಇದೆರಡು ನಾವು ಕರೆಕ್ಟ್ ಮಾಡ್ತಾ ಒಂದು ಧರ್ಮದ ದಾರಿಯಲ್ಲಿ ನಡೀತಾ ಇರುವಾಗ ನಿಮಗೆ ಬೇಕಾಗಿರೋದೆಲ್ಲ ನಿಮ್ಮ ಹತ್ರಕ್ಕೆ ಬರುತ್ತೆ. ಸೊ ಇದು ಒಂದು ಸ್ಟೇಟ್ಮೆಂಟ್ ಮತ್ತೆ ಅವ್ರ ಲೈಫ್ ಅಲ್ಲಿ ತುಂಬಾ ಸಿಮಿಲರ್ ಆಗಿದೆ. ಓಕೆ, ಸೊ ನನ್ನ ಲೈಫ್ ಅಲ್ಲಿ ಹೇಗಿದೆ ಹೆಲ್ಪ್ ಆಗಿದೆ ಅಂದ್ರೆ, ನಾನು 2012 ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಸೊ 2012 ಯಾವಾಗ ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ಆ ಟೈಮ್ ಅಲ್ಲಿ ನಾನು ಇಂಜಿನಿಯರಿಂಗ್ ಓದ್ತಿದ್ದೆ. ಇಂಜಿನಿಯರಿಂಗ್ ಓದಿ ಒಂದು ನನಗೆ ಡ್ಯಾನ್ಸ್ ಅಲ್ಲಿ ತುಂಬಾ ಇಷ್ಟ ಇರ್ತಾ ಇತ್ತು, ಮತ್ತೆ ಕ್ರಿಕೆಟ್ ಆಡೋದ್ರೆ ತುಂಬಾ ಇಷ್ಟ ಇರ್ತಾ ಇತ್ತು, ಅಂಡ್ ಇಂಜಿನಿಯರಿಂಗು ಮಾಡ್ತೀನಿ. 3 ಫೀಲ್ಡ್ ಅಲ್ಲಿ ನಾನು ಬೆಸ್ಟ್ ಕೊಡಕ್ ಟ್ರೈ ಮಾಡ್ತಿದ್ದೆ. ಅವಾಗ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ತುಂಬಾ ಕನ್ಫ್ಯೂಷನ್ ಇತ್ತು ನನ್ನ ಮೈಂಡ್ ಅಲ್ಲಿ. ಇರೋದು ಒಂದೇ ಜೀವನದಲ್ಲಿ ಎಲ್ಲ ಮಾಡ್ಬೇಕು, ನಮ್ಗೆ ಏನೇನು ಆಸೆ ಇದೆಯೋ ಅದೆಲ್ಲ ತೀರ್ಸ್ಕೊಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾನಿದ್ದೆ. ಸೊ ಆ ಮೈಂಡ್ ಸೆಟ್ ಅಲ್ಲಿ 3 ಫೀಲ್ಡ್ ಅಲ್ಲೂ ನಾನು ಏನಾದ್ರು ಅಚೀವ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೆ. ಆ 3 ಫೀಲ್ಡ್ ಅಲ್ಲೂ ಕಂಪ್ಲೀಟ್ ಆಗಿ ಫೇಲ್ ಆಗುತ್ತೆ. ನಾನು ಇಂಜಿನಿಯರಿಂಗ್ ಅಲ್ಲಿ 2ನೇ ವರ್ಷ ಓದ್ತಿರುವಾಗ ಆಲ್ಮೋಸ್ಟ್ ಒಂದು 7 ಸಬ್ಜೆಕ್ಟ್ ಫೇಲ್ ಆಗಿ ಮನೇಲಿದ್ದೆ. ನಾನು ಮನೇಲಿದ್ದು ಡಿಪ್ರೆಷನ್ ಸ್ಟೇಟ್ ಅಲ್ಲಿ, ಕಾನ್ಫಿಡೆನ್ಸ್ ಇರಲಿಲ್ಲ. ಆ ಸ್ಟೇಟ್ ಅಲ್ಲಿ ಇರುವಾಗ ನನಗೆ ಮೆಡಿಟೇಷನ್ ಪರಿಚಯ ಆಯ್ತು. ಸೊ ಮೆಡಿಟೇಷನ್ ಪರಿಚಯ ಆಗಿ ಒಂದು ವರ್ಷಕ್ಕೆ ಅವಾಗ ನಾನು ಪಿರಮಿಡ್ ವ್ಯಾಲಿ ಬರಕ್ ಸ್ಟಾರ್ಟ್ ಮಾಡಿದೆ.
ಸೊ ಪಿರಮಿಡ್ ವ್ಯಾಲಿಗೆ ಬಂದು ಇಲ್ಲಿ ಸ್ಪಿರಿಚುವಲ್ ಸೈನ್ಸ್ ಅನ್ನೋ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ನನಗೆ ಆಧ್ಯಾತ್ಮಿಕ ಶಾಸ್ತ್ರ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಸೊ ಅರ್ಥ ಆದ್ಮೇಲೆ ನನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಫಸ್ಟ್ ಪತ್ರಿ ಸಾರ್ದೊಂದು ಆಡಿಯೋ ಕೇಳಿದೆ. ಅದ್ರ ಹೆಸರೇ ಸಂಕಲ್ಪ ಶಕ್ತಿ ಅಂತ. ಇಂಗ್ಲಿಷ್ ಅಲ್ಲಿ ಪವರ್ ಆಫ್ ಥಾಟ್ ಅಂತಿದೆ. ಸೊ ತೆಲುಗುದಲ್ಲಿ ಇರೋದು ಸಂಕಲ್ಪ ಶಕ್ತಿ ಅಂತ. ಸೊ ಆ ಆಡಿಯೋದಲ್ಲಿ ಸರ್ ಏನ್ ತಿಳಿಸಿದಾರೆ ಅಂದ್ರೆ ನಮ್ಗೆಲ್ಲ ಎಷ್ಟೋ ಜನ್ಮಗಳಿದೆ, ಒಂದೊಂದು ಜನ್ಮದಲ್ಲಿ ಒಂದು ವಿಷಯವನ್ನ ತಗೊಂಡು ಆ ವಿಷಯದ ಮೇಲೆ ಕಂಪ್ಲೀಟ್ ಫೋಕಸ್ ಇಡಬೇಕು, ಬೇರೆದೆಲ್ಲ ಬೇಕಾದ್ರೆ ನೀವು ಹಾಬೀಸ್ ಆಗಿ ಇಟ್ಕೋಬಹುದು ಅಂತ. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ ನಾನು ಇಂಜಿನಿಯರಿಂಗ್ಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ. ಸೊ ಅವಾಗಿಂದ ನನ್ನ ಲೈಫಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲ, ಯಾವ ಸಬ್ಜೆಕ್ಟ್ ಅಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲ. ಸೊ ಅಷ್ಟು ಕಾನ್ಫಿಡೆನ್ಸ್ ಮೆಡಿಟೇಷನ್ ಇಂದ ಬಂತು. ಅಂಡ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಎಲ್ಲರೂ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದ್ರೆ ನಾನು ಆಲ್ಮೋಸ್ಟ್ ಒಂದು 7th ಸೆಮಿಸ್ಟರ್ ಕಂಪ್ಲೀಟ್ ಆಗಿ 8th ಸೆಮಿಸ್ಟರ್ ಹೋಗ್ಬೇಕು. ಸೊ ಆ ಟೈಮಲ್ಲಿ ನನ್ನ ಲೈಫಲ್ಲಿ ಯಾವ ತರ ಸಿಚುವೇಶನ್ ಬಂತಂದ್ರೆ ನಮ್ಮ ತಂದೆಯವ್ರು ಬಿಸ್ನೆಸ್ ಮಾಡ್ತಿದ್ರು, ನಮ್ದೇ ಓನ್ ಪ್ರಾಪರ್ಟಿ ಎಲ್ಲ ಇತ್ತು. ಸೊ ಆ ಮೂಮೆಂಟ್ ಅಲ್ಲಿ ಬಿಸ್ನೆಸ್ ಎಲ್ಲ ಕೊಲಾಪ್ಸ್ ಆಗಿ ಕಂಪ್ಲೀಟ್ ಆಗಿ ನಾವೆಲ್ಲ ವಿ ಲಾಸ್ಟ್ ಎವ್ರಿಥಿಂಗ್. ಇವತ್ತು ನಮ್ದೇ ಸ್ವಂತ ಮನೆ, ಕಾರ್ ಎಲ್ಲ ಇದೆ ಅಂದ್ರೆ ನೆಕ್ಸ್ಟ್ ಏನು ಇಲ್ಲ, ಕಂಪ್ಲೀಟ್ಲಿ ಲೈಕ್ ಮನೆ ಇದ್ದೀರಾ ರೋಡಲ್ಲಿ ಇದ್ದೀರಾ ಆ ತರ ಸಿಚುವೇಶನ್ ಇತ್ತು. ಈಗ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ಲಿಲ್ಲ. ಸೊ ಆ 6 months ನಾನು ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ, ನಮ್ಮ ರಿಲೇಟಿವ್ಸ್ ಮನೇಲಿ ಇದ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಬಟ್ ಯಾವುದೇ ಸಮಯಕ್ಕೂ ಆ ಉತ್ಪತ್ತಿರೋ ಮನೆ ಹೋಯ್ತಲ್ಲ ಅಂತ ಫೀಲಿಂಗ್ ಇರಲಿಲ್ಲ. ಯಾಕಂದ್ರೆ ನಾನು ಮೆಡಿಟೇಷನ್ ಮಾಡಿ 2012 ಅಲ್ಲಿ, ಈ ಇನ್ಸಿಡೆಂಟ್ ಆಗಿ 2015 ಅಲ್ಲಿ. ಈ 3 years ನಾನು ಏನ್ ಕಲ್ತ್ಕೊಂಡೆ ಅಂದ್ರೆ ಈ ಪ್ರಾಪಂಚಿಕವಾದ ವಿಷಯಗಳೆಲ್ಲ ಬರುತ್ತೆ ಹೋಗುತ್ತೆ, ಜಸ್ಟ್ ಲೈಕ್ ಅ ಫ್ಲೋ. ಮನಿ ಹೇಗೆ ನಮ್ಮ ಹತ್ರ ದುಡ್ಡು ಹೇಗೆ ಹರಿತಾ ಇರುತ್ತೋ ಅದೇ ರೀತಿ ಎಲ್ಲಾ ವಸ್ತುಗಳು ಹರಿತಾ ಇರುತ್ತೆ ಅಷ್ಟೇ. ಇವತ್ತು ಇರ್ಬೋದು, ನಾಳೆ ಇರ್ಬೋದು. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದ್ರಿಂದ ನಾನು ಯಾವುದೇ ಡಿಪ್ರೆಷನ್ ಹೋಗ್ತೀರಾ ಆ 6 months ಸಹ ನಾನು ಮೆಡಿಟೇಷನ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ಸೊ ಮೆಡಿಟೇಷನ್ ಮಾಡ್ತಾ ನಾನು 6 months ಅಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರೆ, ಸೊ ನಮ್ಮ ಫ್ರೆಂಡ್ಸ್ ಎಲ್ಲ 4 years ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಅವ್ರು ಇನ್ನ ಟ್ರೈ ಮಾಡ್ತಿದ್ರು, ಜಾಬ್ ಸಿಗೋದು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ನಾನು 6 ವರ್ಷ ತಗೊಂಡಿದ್ದೀನಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಇವತ್ತು ನನ್ನ ಲಾಸ್ಟ್ ಡೇ ಅಂದ್ರೆ ನೆಕ್ಸ್ಟ್ ಡೇ ಅಂತ ಜಾಬ್ ಇದೆ. ಅಂದ್ರೆ ಹೆಂಗ್ ಮಿರಾಕಲ್ ಅಂದ್ರೆ ನಾನು ಹೇಳಿದೆ ಇವಾಗಲೇ, ಎಕ್ಸ್ಪೆರಿಮೆಂಟ್ ಏನ್ 100% ಹೈಯರ್ ಕಾನ್ಷಿಯಸ್ನೆಸ್ ಕನೆಕ್ಟ್ ಆಗೋದೊಂದು. ಮತ್ತೆ ಜೀಸಸ್ ಸ್ಟೇಟ್ಮೆಂಟ್ ಇದೆ, ಸೀಕ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಹಿಸ್ ರೈಟಿಯಸ್ನೆಸ್ ಫಸ್ಟ್, ದೆನ್ ಆಲ್ ಎಲ್ಸ್ ವಿಲ್ ಬಿ ಆಡೆಡ್ ಅಂಟು ಯು ಅಂತ. ಅದೇ ನೀವು ಧ್ಯಾನ ಮಾಡ್ತಾ, ನೀವು ಶಾಕಾಹಾರಿಯಾಗಿ ಕರೆಕ್ಟ್ ಆಗಿ ಅವ್ನ 2 ವಿಷಯಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಪತ್ನಿ ಸರ್ ಎಲ್ಲೋ ಪ್ರಿನ್ಸಿಪಲ್ಸ್ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಯಾವ ಸಮಯಕ್ಕೆ ಏನ್ ಬರ್ಬೇಕು ಅದು ಬಂದೇ ಬರುತ್ತೆ. ಅದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಓಕೆ, ನಂಗೆ ಇವತ್ತು ಲಾಸ್ಟ್ ಡೇ ನೆಕ್ಸ್ಟ್ ಡೇ ಜಾಬ್ ಸಿಕ್ತು. ಇವಾಗ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ಇದ್ರು ಅವ್ರಿಗೆಲ್ಲ ಗೊತ್ತು, ಬ್ಯಾಂಗ್ಳೂರಲ್ಲಿ ಒಂದು ಮನೆ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು ಅಡ್ವಾನ್ಸೇ ಒಂದು 50,000 1 ಲಕ್ಷ ಇರುತ್ತೆ ಅಡ್ವಾನ್ಸ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಆ ಟೈಮಲ್ಲಿ ಬರ್ತಿದ್ದು ಸ್ಯಾಲರಿ ಒಂದು 20,000. ಓಕೆ, ಸೊ ನಾವು ಮನೆ ಮಾಡ್ಬೇಕು. ನಾನು ಎಷ್ಟೋ ಮನೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಹೇಗೆ ಪ್ರತಿಯೊಂದು ನನ್ನ ಲೈಫಲ್ಲಿ ಹೇಗೆ ಬಂತು, ನಾನೇನು ಹುಡುಕಾಡ್ದಿರಾ ಅಂತ. ಸೊ ನಾನು ಎಷ್ಟೋ ಕಡೆ ಇವಾಗ ಒಂದು ಫ್ಯಾಮಿಲಿ ಮನೆ ಮಾಡ್ಬೇಕು ಅಂತ ಹುಡುಕಾಡ್ತಿರುವಾಗ ನಮ್ಮ ಫ್ರೆಂಡು ಒಂದು ಮನೇಲಿದ್ದು, ಅವ್ರ ಯಾವ್ದೋ ಒಂದು ಬಾಡಿಗೆ ಮನೇಲಿದ್ದು ಎಲ್ಲ ಫ್ಯಾನು ಫ್ರಿಡ್ಜ್ ಎಲ್ಲ ಇಸ್ಕೊಂಡು ಒಂದು 2-3 days ಇದ್ರು. ಸಡನ್ ಗೆ ಅವ್ರ ಫ್ಯಾಮಿಲಿ ಅವ್ರ ತಂದೆ ತಿಳ್ಕೊಳ್ಳೋದ್ರಿಂದ ಅವ್ರು ಮತ್ತೆ ಊರಿಗೆ ಹೋಗ್ಬೇಕಾಗಿತ್ತು. ಸೊ ಸಡನ್ ನಮ್ ಕರೆದು ಈ ಮನೆ ನಾವು ರೆಂಟ್ ಕೊಡ್ಬೇಕು ಅನ್ಕೊಂಡಿದೀವಿ, ಬಂದು ನೋಡಿ ಅಂತ ಆ ಮನೆಗೆ ಹೋಗಿ ನೋಡಿದ್ರೆ ಎಲ್ಲಾ ವಸ್ತು ಅಲ್ಲಿದೆ, ನಾವೇನು ಇಸ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಸೊ ಆ ರೀತಿ ಆ ಜಸ್ಟ್ ಓದಿ ಮನೇಲೂ ಬಂತು. ಇದ್ಯಾವುದು ನಾನು ಕ್ರಿಯೇಟ್ ಮಾಡಿಲ್ಲ, ಎಲ್ಲ ಯೂನಿವರ್ಸ್ ಗಿಫ್ಟ್ ಮಾಡಿದೆ. ಸೊ ಅದೇ ರೀತಿ ಮುಂದೆ ಹೋಗ್ತಿರುವಾಗ ಎಷ್ಟೋ ವಿಷಯಗಳಲ್ಲಿ ಈ ರೀತಿ ನಾವು ಏನ್ ಅನ್ಕೊಂತಿರೋ ಅಂದ್ರೆ ಇವಾಗ ನೆಕ್ಸ್ಟ್ ಮೂಮೆಂಟ್ ನಮ್ಗೆ ಏನಾದ್ರು ಬೇಕು, ಬೇಸಿಕ್ ನೀಡ್ಸ್. ಯಾವತ್ತೂ ಅಷ್ಟೇ ಪ್ರಕೃತಿ ಬೇಸಿಕ್ ನೀಡ್ಸ್ ಅನ್ನ ನಮ್ಗೆ ಬೇಕಾಗಿರೋ ಆಹಾರ ಆಗಿರ್ಬೋದು, ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಯಾರಾದ್ರೆ ಧರ್ಮದ ದಾರಿಯಲ್ಲಿದ್ದಾರೋ ಪ್ರತಿಯೊಬ್ಬರಿಗೂ ಅದು ಸಿಕ್ಕೇ ಸಿಗತ್ತೆ. ಇದು ಬೇಸಿಕ್ ನೀಡ್ಸ್ ನ ಪ್ರತಿಯೊಂದು ನಮಗೆ ಫುಲ್ಫಿಲ್ ಮಾಡುತ್ತೆ ಪ್ರಕೃತಿ. ಬಟ್ ನಮ್ಮ ಅತಿ ಆಸೆ ಅಲ್ಲ, ಅದಕ್ಕೆ ಯಾಕೆ ಇಟ್ಕೊಳ್ಳಿ ಚೆನ್ನಾಗಿ. ಪ್ರಕೃತಿ ಏನ್ ಬೇಕಾದ್ರೂ ಕೊಡುತ್ತೆ, ಬಟ್ ನಾವು ಜ್ಞಾನದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿರುವಾಗ ಬೇಸಿಕ್ ನೀಡ್ಸ್ ಅನ್ನೋದು ಯಾವ ಒಂದು ವ್ಯಕ್ತಿಗೂ ಕಡಿಮೆ ಅನ್ನೋದು ಆಗೋದೇ ಇಲ್ಲ. ಯಾಕಂದ್ರೆ ನಾವು ಪ್ರಕೃತಿಗೆ ಅನುಗುಣವಾಗಿ ಜೀವನವನ್ನು ನಡೆಸ್ತಾ ಇರ್ತೀವಿ. ಸೊ ನೀವು ಪ್ರಕೃತಿಗೆ ಅನುಗುಣವಾಗಿ ಜೀವನವನ್ನು ನಡೆಸ್ತಿರುವಾಗ ಪ್ರಕೃತಿ ನಿಮಗೆ ಪ್ರತಿಯೊಂದು ರೀತಿಯಲ್ಲೂ ಸಹಕಾರ ಮಾಡುತ್ತೆ, ಪ್ರತಿಯೊಂದು ವಿಷಯದ ಬಗ್ಗೆನೂ ಸಹಕಾರ ನೀಡುತ್ತೆ.
ಸೊ ನನ್ನ ಲೈಫ್ ಅಲ್ಲಿ ಮೆಡಿಟೇಷನ್ ಮಾಡ್ತಾ ಇಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ, ಇಷ್ಟೊಂದು ಇವಾಗ ಜಾಬ್ ಸಿಕ್ಕಿದೆ, ಇಲ್ಲ ಪ್ರತಿಯೊಂದು ಸಿಕ್ಕಿದೆ ನನ್ನ ಲೈಫ್ ಅಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ. ಸೊ ನಾನು ಅವಾಗಿಂದ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಎಲ್ಲಾ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಅಲ್ಲಿ ಆಗಿರ್ಬೋದು ಮೆಡಿಟೇಷನ್ ಟೀಚ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲಾ ಕಡೆ, ಯಾಕಂದ್ರೆ ನಾನೇನಾದ್ರೆ ಎಕ್ಸ್ಪೀರಿಯನ್ಸ್ ಪಡ್ತೀನೋ, ನಾನೇನಾದ್ರೆ ಬೆನಿಫಿಟ್ಸ್ ಪಡ್ತಿದ್ದೀನೋ ಮೆಡಿಟೇಷನ್ ಮಾಡೋದ್ರಿಂದ ಅದು ಪ್ರತಿಯೊಬ್ಬರಿಗೂ ಸಿಗ್ಬೇಕಲ್ಲ. ಇವಾಗ ನೀವು ಹ್ಯಾಪಿನೆಸ್ ಇದ್ರೆ ನೀವು ಒಬ್ಬರೇ ಸೆಲೆಬ್ರೇಟ್ ಮಾಡ್ತೀರಾ, ಪ್ರತಿಯೊಬ್ಬರಿಗೂ ಅನಿಸ್ತೀರಾ? ನಿಮ್ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅನಿಸ್ತೀರಲ್ಲ. ಇವಾಗ ಪತ್ರಿ ಸರ್ ಅವರು ಧ್ಯಾನ ಮಾಡಿ ಅಷ್ಟು ಅನುಭವ ಪಡ್ತಿ ನಮ್ಗೆ ಇಷ್ಟು ಜನಕ್ಕೆ ಹಂಚಿರೋದಕ್ಕೆ ನಾವೆಲ್ಲ ಇಲ್ಲಿದ್ದೀವಿ. ಸೊ ಸರ್ ಒಬ್ಬರೇ ಇದ್ರೆ ನಾವ್ ಇಷ್ಟೆಲ್ಲ ಇಲ್ಲಿ ಸೇರಕ್ ಸಾಧ್ಯ ಆಗ್ತಿತ್ತ? ಸೊ ಇಷ್ಟು ಅದ್ಭುತವಾದ ಧ್ಯಾನ ಕೊಟ್ಟಿರೋ ಪತ್ರಿ ಸರ್ಗೆ ನಾವು ಮತ್ತೊಮ್ಮೆ ಜೋರಾಗಿ ಮಾತಾಡಬೇಕು. ಸೊ ಎಲ್ಲಾ ಕಡೆ ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದೇ ರೀತಿ ಬ್ಯಾಂಗ್ಳೂರಲ್ಲಿ ವೆಜಿಟೇರಿಯನ್ ರ್ಯಾಲಿ ಅನ್ನೋದು ಸ್ಟಾರ್ಟ್ ಮಾಡಿದ್ವಿ, ಅಂದ್ರೆ ಶಾಕಾಹಾರ ಜಾಥಾ ಅನ್ನೋದು ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲಾ ಕಡೆ ಎಷ್ಟೋ ಒಂದು ಪ್ರತಿಯೊಂದು ಏರಿಯಾದಲ್ಲಿ ಒಂದು 100-150 ಜನ ಸೇರಿ ಅಲ್ಲೊಂದು ಶಾಕಾಹಾರದ ಬಗ್ಗೆ, ಧ್ಯಾನದ ಬಗ್ಗೆ ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ರೀತಿ ಬ್ಯಾಂಗ್ಳೂರಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು 30 ವೆಜಿಟೇರಿಯನ್ ರ್ಯಾಲಿ ಮಾಡಿರ್ತೀವಿ. ಸೊ ಅಷ್ಟು ಅದ್ಭುತವಾಗಿ ಧ್ಯಾನ ಪ್ರಚಾರ ಮಾಡ್ತಾ ಇರುವಾಗ ಸಡನ್ ಗೆ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಲಾಕ್ಡೌನ್ ಸ್ಟಾರ್ಟ್ ಆದ್ಮೇಲೆ ಅದೊಂದು ಸ್ಟಾಪ್ ಆಯ್ತು. ಸೊ ಅವಾಗ ಪಿರಮಿಡ್ ಕಾಲ್ ಸರ್ವಿಸ್ ಎಲ್ಲರಿಗೂ ಗೊತ್ತಿರುತ್ತೆ. ಪಿರಮಿಡ್ ಕಾಲ್ ಸರ್ವಿಸ್ ಅಲ್ಲಿ ಮಾರ್ನಿಂಗ್ ಮೆಡಿಟೇಷನ್ ಸೆಷನ್ಸ್ ನಾನು ತಗೊಳಕ್ ಸ್ಟಾರ್ಟ್ ಮಾಡಿದೆ. ಅದೇ ರೀತಿ ಸಾಫ್ಟ್ವೇರ್ ಅಲ್ಲೂ ಜಾಬ್ ಮಾಡ್ತಿದ್ದೆ, ಮತ್ತೆ ತುಂಬಾ ಬ್ಯುಸಿ ಆಗಿತ್ತು ನನ್ನ ಸ್ಕೆಡ್ಯೂಲ್. ಸೊ ತುಂಬಾ ಬ್ಯುಸಿ ಆಗಿರುವಾಗ ಸಡನ್ ಗೆ ಈ ಪೈಮಾ ಅನ್ನೋದು ಸ್ಟಾರ್ಟ್ ಮಾಡಿದ್ರು. ಅದೇ ಟೈಮ್ ಅಲ್ಲಿ ಪೈಮಾ ಅನ್ನೋದು ಸ್ಟಾರ್ಟ್ ಮಾಡಿದಾಗ ನನಗೆ ಲೈಕ್ ನಾನು ಅಕ್ಸೆಪ್ಟ್ ಮಾಡಕ್ ರೆಡಿ ಇರ್ಲಿಲ್ಲ. ಒಂದು ಆಪರ್ಚುನಿಟಿ ಬರ್ತಾ ಇದೆ ನಂತರ ನಾನು ಅಕ್ಸೆಪ್ಟ್ ಮಾಡಕ್ ರೆಡಿ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ವರ್ಕ್ ಮಾಡ್ತೀನಿ, ಮಾರ್ನಿಂಗ್ ಮೆಡಿಟೇಷನ್ ಸೆಷನ್ ತಗೋತೀನಿ, ನನ್ನ ಟೈಮ್ ಅಲ್ಲಿ ಇದೆ ಅಂತ ಕ್ವಶನ್ ಇರ್ತಾ ಇತ್ತು ನನಗೆ. ಸೊ ಏನಾಗಿ ನಾನು ಡೈರೆಕ್ಟ್ ಪತ್ರಿ ಸರ್ ಹತ್ರನೇ ಈ ವಿಷಯ ಕೇಳೋಣ ಅಂತ ನಾನು ಪತ್ರಿ ಸರ್ ಹತ್ರ ಹೋಗಿ, ಸರ್ ಈ ತರ ವರ್ಕ್ ಮಾಡ್ತೀನಿ, ಆಲ್ರೆಡಿ ಮಾರ್ನಿಂಗ್ ಮೆಡಿಟೇಷನ್ ಸೆಷನ್ ತಗೋತಾ ಇದೀನಿ, ಹೇಗೆ ಅಂತ ಕ್ವಶನ್ ಮಾಡಿದ್ರೆ ನಾನು ಇನ್ನೇನು ಕ್ವಶನ್ ಕಂಪ್ಲೀಟ್ ಮಾಡಿಲ್ಲ. ಅವಾಗ ಸರ್ ಒಂದೇ ಒಂದು ವಿಷಯ ಹೇಳಿದ್ರು, ಯು ಕ್ಯಾನ್ ಡೂ ಎವ್ರಿಥಿಂಗ್. ಸೊ ಯು ಕ್ಯಾನ್ ಡೂ ಎವ್ರಿಥಿಂಗ್ ಅಂತ ಹೇಳಿದ ತಕ್ಷಣ ಏನ್ ಆನ್ಸರ್ ಮಾಡಕ್ಕಾಗುತ್ತೆ ನಾವು? ಅಂದ್ರೆ ಪ್ರತಿಯೊಬ್ಬರಲ್ಲೂ ಅಷ್ಟು ಪೊಟೆನ್ಶಿಯಲ್ ಇದೆ. ನಾವು ಏನನ್ ಬೇಕಾದ್ರೂ ಸಾಧಿಸೋ ಒಂದು ಪೊಟೆನ್ಶಿಯಲ್, ಒಂದು ಆತ್ಮಶಕ್ತಿ ನಮ್ಮಲ್ಲಿ ಇದೆ. ನಾವು ಮಾಡ್ಬೇಕಾಗಿರೋದೆಲ್ಲ ಧ್ಯಾನ. ನಾವ್ ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ನಮ್ಮಲ್ಲಿ ಶಕ್ತಿ ಹೆಚ್ಚಾಗತ್ತೆ, ನಮ್ಮಲ್ಲಿ ಅಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗತ್ತೆ. ಸೊ ಇವಾಗ ನಾನು ಇಷ್ಟು ಮಾತಾಡ್ತಿದ್ರೆ, ಇಷ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಹೇಗಿದ್ದೆ ಅಂದ್ರೆ ಎಷ್ಟು ಭಯ ಬಿಟ್ಟಿದ್ದೆ ಅಂದ್ರೆ, ಒಂದು ಕತ್ಲೆ ರೂಮ್ ಅಲ್ಲಿ ಹೋಗ್ಬೇಕಂದ್ರೂ ಭಯ ಬಿಟ್ಟಿದ್ದೆ. ನನ್ನ ತಾಯಿ ಬಂದು ಲೈಟ್ ಹಾಕಿಲ್ಲ ಅಂದ್ರೆ ಹೋಗ್ತಿರ್ಲಿಲ್ಲ ನಾನು, ಅಷ್ಟು ಭಯ ಬಿಟ್ಟಿದ್ದೆ ನಾನು. ಸೊ ಮೆಡಿಟೇಷನ್ ಮಾಡೋದ್ರಿಂದ ಇಷ್ಟು ಟ್ರಾನ್ಸ್ಫಾರ್ಮ್ ಆಗಿ ಇವತ್ತು ಇಷ್ಟು ಜನರ ಮುಂದೆ ಕುತ್ಕೊಂಡು ಮಾತಾಡ್ತೀನಿ ಅಂದ್ರೆ ಎಷ್ಟು ಚೇಂಜ್ ಆಗಿರ್ಬೋದು, ನಾನು ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು ಮೆಡಿಟೇಷನ್ ಇಂದ. ಸೊ ಈ ಮೆಡಿಟೇಷನ್ ಯಂಗ್ಸ್ಟರ್ಸ್ಗೆಲ್ಲ ಬೇಕಾ ಬೇಡವಾ? ಸೊ ಪ್ರತಿಯೊಬ್ಬರಿಗೂ ಈ ಮೆಡಿಟೇಷನ್ ಅನ್ನೋದು ಪ್ರತಿಯೊಬ್ಬ ಯಂಗ್ಸ್ಟರ್ಗೂ ರೀಚ್ ಆಗೋದಕ್ಕೆ ಪೈಮಾ ಅನ್ನೋದು ಕ್ರಿಯೇಟ್ ಆಗಿದೆ. ಪೈಮಾ ಅನ್ನೋದು ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾ. ಸೊ ಪ್ರತಿಯೊಬ್ಬ ಯಂಗ್ಸ್ಟರ್ ಧ್ಯಾನವನ್ನು ಅಭ್ಯಾಸ ಮಾಡಬೇಕು, ಅದೇ ರೀತಿ ಶಾಕಾಹಾರಿ ಆಗಬೇಕು, ಅಂಡ್ ಪ್ರತಿಯೊಂದು ಪ್ರಾಣಿಯನ್ನು ಒಂದು ಫ್ರೆಂಡ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಪೈಮಾ ಅನ್ನೋದು ಸ್ಟಾರ್ಟ್ ಆಗಿದೆ. ಅಂಡ್ ಈ ಮೆಡಿಟೇಷನ್ ಅಂಡ್ ವೆಜಿಟೇರಿಯನಿಸಂ ಜೊತೆಗೆ ಸ್ಪಿರಿಚುವಲ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಸಹ ಪ್ರತಿಯೊಂದು ಸ್ಕೂಲಲ್ಲೂ ಕಂಪಲ್ಸರಿ ಆಗಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ. ನಮ್ಮ ಸ್ಕೂಲಲ್ಲಿ, ನಮ್ಮ ಸ್ಕೂಲ್ ಕಾಲೇಜಲ್ಲೆಲ್ಲ ನಮ್ಗೆ ಏನ್ ಟೀಚ್ ಮಾಡ್ತಾರೆ ಅಂದ್ರೆ, ಒಂದು ಸಬ್ಜೆಕ್ಟ್ಸ್ ನ ಟೀಚ್ ಮಾಡ್ತಿದ್ದಾರೆ. ಒಂದು ಜಾಬ್ ಪಡೆಯೋದಕ್ಕೆ ಏನೇನ್ ಸ್ಕಿಲ್ಸ್ ಬೇಕು, ಜಾಬ್ ಪಡೆಯೋದಕ್ಕೂ ನಮ್ಗೆ ಇವಾಗ ಸ್ಕಿಲ್ಸ್ ಏನ್ ಟೀಚ್ ಮಾಡ್ತೀವಿ, ಒಂದು ಡಿಗ್ರಿಗೋಸ್ಕರ ನಾವು ಓದ್ತಿದ್ದೀವಿ ಅಷ್ಟೇ. ಇವಾಗ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀನಿ, ಬಟ್ ಕೆಲಸ ಮಾಡ್ತಿರೋದು ಸಾಫ್ಟ್ವೇರ್ ಅಲ್ಲಿ. ಅದೇ ಜಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಬೇಕು ಜಾಬ್ಗೆ, ರೈಟ್? ಸೊ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಎಲ್ಲ ಯಾವ್ದೇ ಫೀಲ್ಡ್ ಅಲ್ಲಿ ಬೇಕಾದ್ರೂ ಜಾಬ್ ಮಾಡ್ಬೋದು. ಬಟ್ ಲೈಫ್ ಅಲ್ಲಿ ಬರೋ ಚಾಲೆಂಜಸ್ ನ ಹೇಗ್ ಫೇಸ್ ಮಾಡ್ಬೇಕು ಅಂತ ಯಾವ ಸ್ಕೂಲಲ್ಲಿ ಯಾರು ಟೀಚ್ ಮಾಡ್ತಿಲ್ವಲ್ಲ. ಅದೇ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಸ್ಪಿರಿಚುವಲ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಇದ್ರೇನೆ ಗೊತ್ತಾಗೋದು. ಪ್ರತಿಯೊಬ್ಬ ಪರ್ಸನ್ಗೂ ಹ್ಯಾಪಿನೆಸ್ ಬೇಕು, ಸಕ್ಸಸ್ ಬೇಕು. ಸಕ್ಸಸ್ ಸಿಕ್ಕಿದ್ರೆ ಹ್ಯಾಪಿ ಆಗಿರ್ತೀರಿ ಅನ್ಕೋತಾ ಇದೀರಿ, ಬಟ್ ಸಕ್ಸಸ್ ಸಿಕ್ಕಿದ ಮೇಲೆ ತುಂಬಾ ಕಡಿಮೆ ಜನ ಹ್ಯಾಪಿ ಆಗಿರೋದಲ್ಲ. ಅದೇ ಹ್ಯಾಪಿ ಆಗಿದ್ರೆ ಸಕ್ಸಸ್ ಅನ್ನೋದು ತಾನಾಗೆ ಬರುತ್ತೆ ಅನ್ನೋದು ನಾನು ಎಷ್ಟೋ ಸತಿ ಹೇಳಿದೀನಿ.
ಹ್ಯಾಪಿಯಾಗಿ ಇರ್ಬೇಕಂದ್ರೆ ಫಸ್ಟ್ ಅದಕ್ಕೆ ಸ್ಪಿರಿಚುವಲ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಗೊತ್ತಿರ್ಬೇಕು. ಸೊ ಇವಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಒಂದು ಎಕ್ಸಾಮ್ ಅಲ್ಲಿ ಕಾಲೇಜ್ ಅಲ್ಲಿ ಏನಾದ್ರು ಸ್ವಲ್ಪ ಫೇಲ್ ಆದ್ರೂ ಒಂದೊಂದ್ಸರಿ ಸೂಸೈಡ್ ಮಾಡ್ಕೊಳ್ಳೋ ಸ್ಟೇಟ್ ಹೋಗ್ತಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಸರಿಯಾದ ಡೈರೆಕ್ಷನ್ ಇಲ್ಲ, ಸರಿಯಾದ ನಾಲೆಜ್ ಇಲ್ಲ, ಸ್ಪಿರಿಚುವಲ್ ಸೈನ್ಸ್ ಅನ್ನೋ ವಿಸ್ಡಮ್ ಇಲ್ಲ. ಸೊ ಯಾವಾಗಲೇ ಸ್ಪಿರಿಚುವಲ್ ಸೈನ್ಸ್ ಅನ್ನೋ ವಿಸ್ಡಮ್ ಅವ್ರು ರೀಚ್ ಆಗಿ ಯಾವಾಗಲೇ ಈ ಧ್ಯಾನ ಮತ್ತೆ ಶಾಕಾಹಾರದ ಬಗ್ಗೆ ಅವ್ರು ತಿಳ್ಕೊತಾರೋ ಅವರು ಸತ್ಯದ ಮಾರ್ಗದಲ್ಲಿ ಜೀವನವನ್ನು ನಡೆಸ್ತಾರೆ. ಸೊ ಸತ್ಯದ ಮಾರ್ಗದಲ್ಲಿ ಜೀವನ ನಡೆಸುವಾಗ ಎಷ್ಟು ಅದ್ಭುತವಾಗಿ ಅವ್ರ ಜೀವನ ನಡೆಸಬಹುದು. ಹೌದಲ್ವಾ? ನೀವೇ ಆನ್ಸರ್ ಮಾಡಬೇಕು. ಸೊ ಪೈಮಾದ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ಯಂಗ್ಸ್ಟರ್ಗೂ ಸಹ ಈ ಒಂದು ಸ್ಪಿರಿಚುವಲ್ ಸೈನ್ಸ್ ಮತ್ತೆ ಮೆಡಿಟೇಷನ್ ಅಂಡ್ ಕ್ರಿಶ್ಚಿಯನಿಸಂ ಬಗ್ಗೆ ಆ ಒಂದು ಸಬ್ಜೆಕ್ಟ್ ಅವ್ರಿಗೆ ರೀಚ್ ಆಗ್ಬೇಕು. ಅವ್ರು ಅಭ್ಯಾಸ ಮಾಡಿ ಅವ್ರ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೇಕು. ಸೊ ಅದೇ ರೀತಿ ಮೆಡಿಟೇಷನ್ ಒಂದೇ ಅಲ್ದಿರಾ ಅವರಲ್ಲಿರೋ ಟ್ಯಾಲೆಂಟ್ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇಲ್ಲ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಆಗಿರ್ಬೋದು, ಅದನ್ನ ಎಂಕರೇಜ್ ಮಾಡೋದಕ್ಕೂ ಅದನ್ನು ಮೋಟಿವೇಟ್ ಮಾಡೋದಕ್ಕೂ ಪೈಮಾದಲ್ಲಿ ಕಲಾಂಜಲಿ ಅನ್ನೋ ಒಂದು ವಿಭಾಗ ಇದೆ. ಸೊ ಕಲಾಂಜಲಿ ಕಲಾಂಜಲಿ ಅನ್ನೋ ಒಂದು ವಿಭಾಗದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ತೀರಿ. ಅವರ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಡ್ಯಾನ್ಸ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಇಲ್ಲ ಏನೇ ಡ್ರಾಯಿಂಗ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಷಯವನ್ನ ಅವರು ಶೇರ್ ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಯಾಕೆ ಇದೆಲ್ಲ ಮಾಡ್ಬೇಕಂದ್ರೆ ಯಾವಾಗ ಇದೆಲ್ಲ ಮಾಡ್ತಾರೋ ಅವರು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಇವಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಬಟ್ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕಂದ್ರೆ ಅವ್ರು ಭಯ ಬೀಳ್ತಾರೆ. ನಿಮ್ ಬಗ್ಗೆ ನೀವು ಶೇರ್ ಮಾಡಿ ಅಂದ್ರೆ ಭಯ ಬೀಳ್ತಾರೆ. ಏನಕ್ಕಂದ್ರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋ ಒಂದು ಅಭ್ಯಾಸ ನಾವು ಯಾರು ಮಾಡ್ಸಿರಲ್ಲ. ಯಾರಾದ್ರು ಮನೆಗೆ ಯಾರಾದ್ರು ಗೊತ್ತಿದ್ರವ್ರು ಬಂದ್ರೆ ಓಕೆ, ಸ್ವಲ್ಪ ಜನ ಮಾತಾಡ್ತಾರೆ, ಸ್ವಲ್ಪ ಜನ ಓಪನ್ ಆಗಿರ್ತಾರೆ, ಸ್ವಲ್ಪ ಜನ ಮಾತಾಡಕ್ಕೆ ಭಯ ಬೀಳ್ತಿರ್ತಾರೆ. ಸೊ ಮೆಡಿಟೇಷನ್ ಏನ್ ಮಾಡತ್ತಂದ್ರೆ ಫಸ್ಟ್ ಪ್ರತಿಯೊಬ್ಬರಲ್ಲೂ ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುತ್ತೆ, ಆತ್ಮಶಕ್ತಿಯನ್ನು ತುಂಬುತ್ತೆ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಾಗ ಅವ್ರ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು. ಏನೇ ಒಂದು ಗುರಿ ಇದ್ರೆ ಆ ಗುರಿಯ ಮೇಲೆ ಫೋಕಸ್ ಮಾಡಿದಾಗ 100% ಸಕ್ಸಸ್ ನ ಅಚೀವ್ ಮಾಡ್ತಾರೆ. ಸೊ ಅಷ್ಟು ಒಂದು ಪಾಸಿಟಿವ್ ಚೇಂಜಸ್ ಮೆಡಿಟೇಷನ್ ಮಾಡೋದ್ರಿಂದ ಪ್ರತಿಯೊಂದು ಹೆಸರಲ್ಲೂ ಬರುತ್ತೆ. ಸೊ ನೀವೆಲ್ಲೇ ನೀವು ಯಾರು ಊರಿಂದ ಬಂದಿರೋ ಪ್ರತಿಯೊಂದು ಕಡೆನೂ ಪೈಮಾ ಬಗ್ಗೆ ನೀವು ಯಂಗ್ಸ್ಟರ್ಸ್ಗೆಲ್ಲ ತಿಳಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಅಂಡ್ ನನ್ನ ನಂಬರ್ನ ನಾನು ಶೇರ್ ಮಾಡ್ತೀನಿ. ಸೊ ನಿಮ್ಮ ಎಲ್ಲ ಯಾರೇ ಯಂಗ್ಸ್ಟರ್ಸ್ ಪೈಮಾ ಜಾಯ್ನ್ ಆಗ್ಬೇಕಂದ್ರೆ ನೀವು ಜಸ್ಟ್ ನನ್ನ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸೊ ಅವನ್ನೆಲ್ಲ ಪೈಮಾ ಗ್ರೂಪ್ಗೆ ಆಡ್ ಮಾಡ್ಕೊಂಡು ನಾವು ಪ್ರತಿ ದಿವಸ ಸೆಷನ್ಸ್ ನ ಮಾಡ್ತಿದ್ದೀವಿ. ಪ್ರತಿ ದಿವಸ ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಲೋಕ ಕಲ್ಯಾಣ ಗ್ರೂಪ್ ಮೆಡಿಟೇಷನ್ ಅಂತ ಮಾಡ್ತಿದ್ದೀವಿ. ಸೊ ಈ ಲೋಕ ಕಲ್ಯಾಣ ಗ್ರೂಪ್ ಮೆಡಿಟೇಷನ್ ಅಲ್ಲಿ 15 ನಿಮಿಷ ಮೆಡಿಟೇಷನ್ ಇರುತ್ತೆ. ಮೆಡಿಟೇಷನ್ ಆದ್ಮೇಲೆ ಪ್ರತಿಯೊಬ್ರು ಅವರ ಒಂದು ಅನುಭವನ ಹಂಚ್ಕೊಳ್ತಾರೆ. ಅಂಡ್ ಪ್ರತಿ ದಿವಸ ಒಂದು ಸ್ಟೋರಿ ಒಬ್ಬೊಬ್ರು ಒಂದೊಂದು ದಿವಸ ಒಂದು ಸ್ಟೋರಿ ಅವರೊಂದು ಕಥೆನ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಮತ್ತೆ ಒಂದು ಕೋಟ್ ಯಾವ್ದಾದ್ರು ಒಂದು ಕೋಟ್ ಅನ್ನ ಶೇರ್ ಮಾಡ್ತಾರೆ, ಮತ್ತೆ ಒಂದು ಹಾಡನ್ನ ಆಡ್ತಾರೆ. ಸೊ ಈ ರೀತಿ ಪ್ರತಿ ದಿವಸ ನಡೀತಾ ಹೋಗುತ್ತೆ. ಪ್ರತಿ ದಿವಸ ನಡೀತಾ ಹೋದಾಗ ಪ್ರತಿ ದಿವಸ ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಹೋದಾಗ ಅವರ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅವ್ರ ಲೈಫಲ್ಲಿ ಒಂದು ತುಂಬಾ ಟ್ರಾನ್ಸ್ಫಾರ್ಮೇಶನ್ ಅದು ನಡೆಯುತ್ತೆ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನಾವು ಎಷ್ಟೋ ಯುವಕರಲ್ಲಿ ನೋಡ್ತಿದ್ದೀವಿ. ಸೊ ಈ ರೀತಿ ಕರ್ನಾಟಕದಲ್ಲೇ ಆಗಿರಾ ಇಂಡಿಯಾದಲ್ಲೇ ಆಗಿರಾ ಗ್ಲೋಬಲ್ ಲೆವೆಲ್ ಅಲ್ಲಿ ಪೈಮಾ ಅನ್ನೋದು ರೀಚ್ ಆಗ್ತಿದೆ. ಅದೊಂದೇ ಅಲ್ದಿರಾ ಇವಾಗ ಈ ಒಂದು ಬುದ್ಧ ಪೌರ್ಣಮಿ ಈವೆಂಟ್ ನಡೀತಾ ಇದೆಯಲ್ಲ, ಸೊ ಎಷ್ಟೋ ಕಡೆ ವಾಲಂಟಿಯರ್ಸ್ ನೋಡಿದೀರಾ ನೀವು. ಸೊ ಎಷ್ಟೋ ಜನ ವಾಲಂಟಿಯರ್ಸ್ ಪೈಮಾ ಟೀಮ್ ಇಂದ ವಾಲಂಟಿಯರಿಂಗ್ ಮಾಡ್ತಿದ್ದಾರೆ. ಸೊ ಎಲ್ಲ ಆ ಯಂಗ್ಸ್ಟರ್ಸ್ಗೆ ಆ ವಾಲಂಟಿಯರ್ಸ್ಗೆಲ್ಲ ಜೋರಾಗಿ ಚಪ್ಪಾಳೆ ಸೊ ಅಷ್ಟು ಎಂಗೇಜ್ ಅಲ್ಲಿ ಅವ್ರು ಬಂದು ವಾಲಂಟಿಯರಿಂಗ್ ಮಾಡಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ನಡೆಸಲಿಕ್ಕೆ ಸಹಕಾರ ಮಾಡ್ತಿದ್ದಾರೆ ಅಂದ್ರೆ ಅದೆಷ್ಟು ಗ್ರೇಟ್ ಇರ್ಬೋದು. ಯಂಗ್ಸ್ಟರ್ಸ್ ಎಲ್ಲ ಎಷ್ಟು ಪೊಟೆನ್ಶಿಯಲ್ ಇರ್ಬೋದು. ಸೊ ಇಷ್ಟೊಂದು ಪೊಟೆನ್ಶಿಯಲ್ ನೋಡಿ ಪತ್ರಿ ಸರ್ ಪೈಮಾ ಟೀಮ್ ಒಂದು ಆಪರ್ಚುನಿಟಿ ಕೊಡ್ತಿದ್ದಾರೆ ಅಂದ್ರೆ ಸೊ ಪತ್ರಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವೆಲ್ಲ. ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ, ಇಷ್ಟು ದೊಡ್ಡ ಪ್ರೋಗ್ರಾಮ್ ಯಂಗ್ಸ್ಟರ್ಸ್ ಒಂದು ಗ್ರೂಪ್ ಇಂದ ಸ್ವಲ್ಪ ಸಹಕಾರ ಬರ್ತಿದೆ ಅಂದ್ರೆ ಸೊ ಎಷ್ಟು ಪೊಟೆನ್ಶಿಯಲ್ ಇದೆ ಒಂದೊಂದು ಯಂಗ್ಸ್ಟರ್ ಅಲ್ಲೂ. ಸೊ ಇವಾಗಿಂದಾನೇ ಧ್ಯಾನ ಮಾಡ್ತಿದ್ದಾರೆ, ಇವಾಗಿಂದಾನೇ ಶಾಕಾಹಾರಿಗಳಾಗಿದ್ದಾರೆ, ಇವಾಗಿಂದಾನೇ ಸರ್ವಿಸ್ ಮಾಡ್ತಿದ್ದಾರೆ. ಸೊ ಚಿಕ್ಕ ವಯಸ್ಸಿಂದಾನೇ ಸರ್ವಿಸ್ ಮಾಡೋ ಒಂದು ಗುಣ ಡೆವಲಪ್ ಆದ್ರೆ ಅವ್ರ ಫ್ಯೂಚರ್ ಅಲ್ಲಿ ಎಷ್ಟು ಒಳ್ಳೆ ಸಿಟಿಸನ್ಸ್ ಆಗ್ತಾರೆ, ಎಷ್ಟು ಒಳ್ಳೆ ಒಂದು
ಟೀಮ್ ಲೀಡಿಂಗ್ ಅಬಿಲಿಟೀಸ್ ಬರುತ್ತೆ ಅವ್ರಿಗೆ. ಇದೆಲ್ಲ ಇಮ್ಯಾಜಿನ್ ಸಹ ಮಾಡಕ್ಕಾಗಲ್ಲ, ಅಷ್ಟು ಡೆವಲಪ್ಮೆಂಟ್ ಈ ಪೈಮಾ ಮೂಲಕ ನಡೀತಿದೆ. ಸೊ ಮಾಸ್ಟರ್ಸ್, ನಾನು ಇದೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲಾ ಕಡೆ ಪೈಮಾ ಬಗ್ಗೆ ನೀವು ಶೇರ್ ಮಾಡಿ ಅಂಡ್ ಯಂಗ್ಸ್ಟರ್ಸ್ಗೆಲ್ಲ ಪೈಮಾ ಅಂದ್ರೆ ಏನು ಅಂತ ತಿಳಿಸಿ ಅವ್ರಿಗೆ ಪೈಮಾ ಗ್ರೂಪ್ಗೆ ಜಾಯಿನ್ ಮಾಡಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಯಾರಾದ್ರೂ ಜಸ್ಟ್ ಶೇರ್ ಮಾಡ್ತೀನಿ. ಫೋನ್ ನಂಬರ್ ಬಂದು 9036750344. ಮತ್ತೆ ರಿಪೀಟ್ ಮಾಡ್ತೀನಿ, 9036750344. ನಾನು ಲಾಸ್ಟ್ ಟೈಮ್ ರಿಪೀಟ್ ಮಾಡ್ತೀನಿ, 9036750344. ಸೊ ನನ್ನ ಹೆಸರು ವಿಶ್ವನಾಥ್ ಅಂತ. ಮೆಡಿಟೇಷನ್ ಮಾಡೋದ್ರಿಂದ ಮೇಡಮ್ ಇನ್ನೇನೇನು ಬೆನಿಫಿಟ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ನನ್ನ ಲೈಫಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ಎಲ್ಲಾ ಬೆನಿಫಿಟ್ಸ್ ಮೆಡಿಟೇಷನ್ ಮಾಡೋದ್ರಿಂದ ಸಿಗುತ್ತೆ. ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಬೇಕೋ ಎಲ್ಲಾ ಬೆನಿಫಿಟ್ಸ್ ಸಿಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ. ಬಿಕಾಸ್ ನೀವು ಯಾವಾಗಾರ ಮೆಡಿಟೇಷನ್ ಮಾಡ್ತಿರೋ ನೀವು ಒಂದು ಸೈಲೆನ್ಸ್ ರೀಚ್ ಆಗ್ತೀರಾ. ಯಾವಾಗಾರ ಸೈಲೆನ್ಸ್ ರೀಚ್ ಆಗ್ತಿರೋ ನಿಮ್ಮ ಏನೇ ಸಿಚುವೇಶನ್ಸ್ ಇರ್ಬೋದು, ಏನೇ ಚಾಲೆಂಜಸ್ ಇರ್ಬೋದು ನಿಮ್ ಲೈಫ್ ಅಲ್ಲಿ, ಪ್ರತಿಯೊಂದು ಚಾಲೆಂಜಸ್ ನ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅನ್ನೋ ಗೈಡೆನ್ಸ್ ಸಿಗೋದೇ ನಿಮ್ಮ ಅಂತರಂಗದಿಂದ. ನಿಮ್ಮ ಅಂತರಂಗ ಪ್ರಪಂಚ ಹೇಗಿರುತ್ತೋ ನಿಮ್ಮ ಬಾಹ್ಯ ಪ್ರಪಂಚ ಅದೇ ರೀತಿ ಇರುತ್ತೆ. ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೀವು ನಕ್ಕಿದ್ರೆ ಅದೇ ರಿಫ್ಲೆಕ್ಷನ್ ಬರುತ್ತಲ್ಲ, ಅದೇನು ಕಾಣಿಸತ್ತಲ್ಲ, ಅದೇ ರೀತಿ ನಿಮ್ಮ ಅಂತರಂಗದಲ್ಲಿ ಹೇಗಿರುತ್ತೋ ನಿಮ್ಮ ಬಾಹ್ಯ ಪ್ರಪಂಚ ಸಹ ಅದೇ ರೀತಿ ಇರುತ್ತೆ. ನಿಮ್ಮ ಬಾಹ್ಯ ಪ್ರಪಂಚದಲ್ಲಿ ಏನಾದ್ರು ಬದಲಾವಣೆ ಆಗ್ಬೇಕಂದ್ರೆ ನೀವು ನಿಮ್ಮ ಅಂತರಂಗದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಸಿಂಪಲ್. ಆಚೆ ನೀವೆಲ್ಲೇ ಇವಾಗ ಒಂದು ಕಾರ್ ಇದೆ ಅನ್ಕೊಳ್ಳಿ, ಏನೋ ಕಾರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದ್ರೆ ನೀವು ಜಸ್ಟ್ ಹೊಸ ಪೇಂಟ್ ಹಾಕಿದ್ರೆ ಕಾರ್ ಸರಿಯಾಗಿ ವರ್ಕ್ ಆಗುತ್ತಾ? ಇಂಜಿನ್ ನೋಡ್ಬೇಕಲ್ಲ ಏನಾಗಿದೆ ಅಂತ. ಸೊ ಇಂಜಿನ್ ಸರಿ ಮಾಡಿದ್ರೇನೆ ಕಾರ್ ಸರಿಯಾಗಿ ವರ್ಕ್ ಆಗೋದು. ಅದೇ ರೀತಿ ಈ ದೇಹವನ್ನ, ಈ ಜೀವನವನ್ನು ನಡೆಸ್ತಾರೋ ಇಂಜಿನ್ ಯಾರು? ಆತ್ಮ ಅಂತ ಅನ್ಕೊಳ್ತೀರಾ, ಆತ್ಮ ಅಲ್ಲ. ಸೊ ನೀವು ಅಂತರಂಗದಲ್ಲಿ ನೀವು ಸರಿ ಮಾಡ್ಕೊಂಡ್ರೆ ನಿಮ್ಮ ಬಾಹ್ಯ ಪ್ರಪಂಚದಲ್ಲಿ ಅದು ಸರಿ ಹೋಗುತ್ತೆ. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆಸ್ ಯುವರ್ ಇನ್ನರ್ ಸೋ ಯುವರ್ ಔಟರ್ ಅಂತ ಹೇಳ್ತಾರೆ. ಸೊ ಏನೇ ನಿಮ್ ಲೈಫ್ ಅಲ್ಲಿ ಏನೇ ಚಾಲೆಂಜಸ್ ಇರ್ಬೋದು, ಏನೇ ಸಿಚುವೇಶನ್ಸ್ ಇರ್ಬೋದು, ಜಸ್ಟ್ ನೀವು ಮೆಡಿಟೇಷನ್ ಮಾಡಿ ಒಂದು ಸೈಲೆನ್ಸ್, ಎಷ್ಟು ನೀವು ಸೈಲೆನ್ಸ್ ನ ನಿಮ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತಿರೋ ಪ್ರತಿಯೊಂದು ವಿಷಯದ ಬಗ್ಗೆ ನಿಮ್ಗೆ ಗೈಡೆನ್ಸ್ ಆ ಸೈಲೆನ್ಸ್ ಇಂದಾನೆ ನಿಮ್ಗೆ ಸಿಗತ್ತೆ. ಅಂಡ್ ಈ ಸೈಲೆನ್ಸ್ ನ ನೀವು ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಆದಷ್ಟು ನೀವು ಎಷ್ಟು ಪ್ರಕೃತಿಗೆ ಹೋಗ್ತಿರೋ ಅಷ್ಟು ಬೇಗ ಪ್ರಕೃತಿಗೆ ಹೋಗಿ ಧ್ಯಾನ ಮಾಡೋದ್ರಿಂದ ಆ ಒಂದು ಶೂನ್ಯ ಸ್ಥಿತಿಗೆ ತುಂಬಾ ಫಾಸ್ಟ್ ಆಗಿ ನೀವು ರೀಚ್ ಆಗ್ತೀರಾ. ನಾವೆಲ್ಲ ಲೈಕ್ ಕೆಲಸ ಮಾಡ್ತಿರ್ತೀರಿ, ಅವಾಗ ಟ್ರಿಪ್ ಎಲ್ಲ ಹೋಗಿ ಬರ್ತಿರಲ್ಲ ರಿಫ್ರೆಶ್ ಆಗೋದಕ್ಕೆ. ಸೊ ರಿಫ್ರೆಶ್ ಅಂದ್ರೆ ಪ್ರಕೃತಿಗೆ ಹೋದಾಗ ನಿಮ್ಗೊಂದು ಆ ಮೈಂಡ್ ಅಲ್ಲಿ ಒಂದು ಫ್ರೆಶ್ನೆಸ್ ಬರುತ್ತೆ. ರಿಫ್ರೆಶ್ಮೆಂಟ್ ಅಂದ್ರೆ ಏನು? ಮೈಂಡ್ ಫ್ರೆಶ್ ಆಗಿರೋದು ಅಷ್ಟೇ ಅಲ್ಲ, ಅದಕ್ಕೆ ಹೋಗ್ತಿರೋದಲ್ಲ ಪ್ರಕೃತಿಗೆ. ಸೊ ಎಲ್ಲೂ ಹೋಗ್ತೀರಾ, ಮನೇಲಿ ಆ ಫೀಲಿಂಗ್ ಬರ್ಬೇಕಂದ್ರೆ ಧ್ಯಾನ ಮಾಡೋದೇ ಸಾಕು. ಅದು ಎಷ್ಟೋ ಸತಿ ನಾವು ಹೊರಗಡೆ ಎಲ್ಲ ಟೂರೆಲ್ಲ ಹೋಗಿ ಬರ್ತೀವಿ. ಟೂರೆಲ್ಲ ಹೋಗಿ ಬಂದ್ರೆ ಒಂದ್ ದಿವಸ 2 ದಿವಸ ಚೆನ್ನಾಗಿರುತ್ತೆ, ಮತ್ತೆ ಅದೇ ರೊಟೀನ್. ಹಾಗಂತ ಪ್ರತಿ ದಿವಸ ಟೂರ್ಗೆ ಹೋಗಕ್ ಆಗಲ್ವಲ್ಲ. ಸೊ ದ ಬೆಸ್ಟ್ ಥಿಂಗ್ ಏನಂದ್ರೆ ಮೆಡಿಟೇಷನ್ ಮಾಡಿದ್ರೆ ನೀವು ಟೂರ್ಗೆ ಹೋಗಿ ಬಂದ್ರೆ ಏನು ನಿಮ್ ಫೀಲಿಂಗ್ ಬರುತ್ತೋ, ನೀವು ಜಸ್ಟ್ ಮೆಡಿಟೇಷನ್ ಮಾಡೋದ್ರಿಂದ ಪ್ರತಿ ದಿವಸ ಆ ಫೀಲಿಂಗ್ ನೀವು ಮನೇಲೆ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅಲ್ಟಿಮೇಟ್ ಥಿಂಗ್ ಇಸ್ ಮೆಡಿಟೇಷನ್. ನನ್ನ ಲೈಫಲ್ಲಿ ನಾನು ಗೊತ್ತಿರೋ ಅಲ್ಟಿಮೇಟ್ ಥಿಂಗ್ ಏನಂದ್ರೆ ಧ್ಯಾನ ಒಂದೇ. ನೀವ್ ಏನೇ ಚಾಲೆಂಜಸ್ ಇರಲಿ, ಏನೇ ಇರಲಿ, ನೀವು ಧ್ಯಾನ ಮಾಡಿ ಪ್ರತಿಯೊಂದಕ್ಕೂ ನಿಮ್ಗೆ ಗೈಡೆನ್ಸ್ ಅನ್ನೋದು ಸಿಗತ್ತೆ, ಒಂದು ಮಾರ್ಗ ಅನ್ನೋದು ಸಿಗತ್ತೆ, ಒಂದು ದಾರಿ ಅನ್ನೋದು ಬರುತ್ತೆ. ನಿಮ್ಗೆ ಬೇಕಾಗಿರೋ ಪ್ರತಿಯೊಂದು ವಿಷಯದ ಜ್ಞಾನ ನಿಮ್ಮ ಅಂತರಂಗದಲ್ಲೇ ಇದೆ. ಜಸ್ಟ್ ನೀವು ಶ್ವಾಸದ ಮೇಲೆ ಗಮನ ಇಟ್ಟರೆ ಸಾಕು.
ಅವ್ರ ಡೈರೆಕ್ಷನ್ ಎಲ್ಲ ಇವಾಗ ಗೂಗಲ್ ಅಲ್ಲಿ ನ್ಯಾವಿಗೇಷನ್ ಆಪ್ ಹೇಗಿದೆಯೋ ಅದೇ ರೀತಿ ನಿಮ್ ಲೈಫ್ಗೆ ಏನೇನ್ ಡೈರೆಕ್ಷನ್ ಬೇಕೋ ಎಲ್ಲ ನಿಮ್ ಒಳಗಡೆನೆ. ನಾವು ಒಳಗಡೆ ಬಿಟ್ಟು ಆಚೆ ಎಲ್ಲ ಹುಡುಕಕ್ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಎಷ್ಟೇ ಹುಡುಗರು ಸಿಗಲ್ಲ. ಸೊ ನಿಮ್ ಮನೇಲೆ ಅಂದ್ರೆ ನಮ್ಮ ಮನೇಲೆ ಹಿಂಗೆ ಇಟ್ಕೊಂಡು ಹುಡ್ಕೋತಾರ ಅದು. ಸೊ ನೀವು ಮೆಡಿಟೇಷನ್ ಒಂದು ಪ್ರತಿ ದಿವಸ ನಿಮ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ, ಪ್ರತಿ ದಿವಸ ನಿಲ್ಲಿರೋ ಕಾನ್ಸೆಪ್ಟ್ ನ ನಿಮ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ, ನಿಮ್ಮ ಪ್ರತಿಯೊಂದು ಸಿಚುವೇಶನ್ಸ್ಗೂ ಪ್ರತಿಯೊಂದು ಚಾಲೆಂಜಸ್ಗೂ ನಿಮ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಸೊ ಅಲ್ಟಿಮೇಟ್ಲಿ ನಮ್ಮ ಪತ್ರಿಸಾಗೆ ಜೋರಾದ ಚಪ್ಪಾಳೆ ಕೊಡೋಣ. ಸೊ ಇನ್ನ ನಮಗೆ 20 ಮಿನಿಟ್ಸ್ ಟೈಮ್ ಇದೆ ಅಷ್ಟೇ. ಸೊ ಈ ಲಾಸ್ಟ್ 20 ಮಿನಿಟ್ಸ್ ಅಲ್ಲಿ ಒಂದು ಅದ್ಭುತವಾದ ಸಂಗೀತದೊಂದಿಗೆ ನಾವು ಧ್ಯಾನ ಮಾಡ್ತಾ ಈ ಸೆಷನ್ ಎಂಡ್ ಮಾಡೋಣ. ಸೊ ಪ್ರತಿಯೊಬ್ಬರು ಈಗ ಮ್ಯೂಸಿಕ್ ಮೆಡಿಟೇಷನ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನನ್ನ ಪರ್ಸನಲ್ ಶೇರ್ ಇದೆ. ನೀವು ಈಗ 8 ಅವರ್ಸ್ ನಿದ್ದೆ ಮಾಡಲೇಬೇಕು. ಈಗ ಅವ್ರು ಹೇಳಿದ್ರು ನೈಟ್ ಟೈಮ್ ಮೆಡಿಟೇಷನ್ ಮಾಡಿದ್ರೆ ಒಳ್ಳೇದು ಅಂತ. ಸೊ ನಾನು ನೈಟೆಲ್ಲ ನಾನು ಮೆಡಿಟೇಷನ್ ಮಾಡೋಕ್ಕೆ ಇಷ್ಟ ಮಾಡಿದ್ರೆ ನಿದ್ದೆ ಮಾಡಿಲ್ಲ ಅಂದರೆ ಬಾಡಿಗೆ ರೆಸ್ಟ್ ಸಿಗಲ್ವಲ್ಲ, ಸುಸ್ತಾಗಂತ ಯಾವ ಥರ ಅಂತ ನನಗೆ ಅಂದ್ರೆ ಇದು ನಮ್ಮ ಫೀಲಿಂಗ್ ಮೇಡಮ್. ಬಾಡಿಗೆ ರೆಸ್ಟ್ ಸಿಗಲ್ವಲ್ಲ ಮೆಡಿಟೇಷನ್ ಮಾಡೋದಲ್ಲ ನಮ್ಮ ಫೀಲಿಂಗು. ಬಟ್ ಅದಕ್ಕೆ ಸರ್ ಮಧ್ಯಭಾಗ ಅಂತ ಹೇಳ್ತಾರೆ. ಯಾವುದು ಆದರೆ ಎಕ್ಸ್ಟ್ರೀಮ್ ಹೋಗ್ಬಾರ್ದು. ಅಂದ್ರೆ ಇವಾಗ ನಾವು ಕಂಟಿನ್ಯೂಸ್ ಮೆಡಿಟೇಷನ್ ಮಾಡ್ಕೊಂಡು ಕುತ್ಕೋಬಹುದು. ಇವಾಗ ಏನು ಬಾಡಿಗೆ ಆಗಲ್ಲ, ಬಿಕಾಸ್ ಈ ಬಾಡಿ ರನ್ ಮಾಡ್ತಿರೋದೇ ಆತ್ಮ ಅಲ್ಲ. ಸೊ ನಿಮ್ ಬಾಡಿ ಫೀಲಿಂಗ್ ಹೇಗೆ ಅನ್ಸುತ್ತೆ, ನಿಮ್ಗೆ ಹೇಗೆ ಅನ್ಸುತ್ತೆ, ನಿಮ್ ಮನಸ್ಸಿಗೆ ಹೇಗೆ ಅನ್ಸುತ್ತೆ ಅದನ್ನ ಫಾಲೋ ಮಾಡಿ. ನಿಮ್ಗೆ ಎಷ್ಟೊತ್ತು ಮಾಡ್ಬೇಕು ಅನ್ಸುತ್ತೆ ಅಷ್ಟೊತ್ತು ಮಾಡ್ಕೊಂಡು ಹೋಗಿ. ನೀವು ಮೆಡಿಟೇಷನ್ ಮಾಡಿ, ನಿಮ್ ಇನ್ನರಿಂದ ಇನ್ನ ಮಾಡ್ಬೇಕು ಅನ್ಸಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಸಾಕು ಅಂದ್ರೆ ಕಂಟಿನ್ಯೂ. ಬಟ್ ಮಿನಿಮಮ್ ನಿಮ್ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಪ್ರತಿ ದಿವಸ ಮಾಡ್ತಾ ಹೋಗ್ಬೇಕು. ಮಿನಿಮಮ್ 100% ಮಾಡಲೇಬೇಕು. ಸೊ ಇವಾಗ ನಾವು ಬಾಡಿ ತೊಂದರೆ ಕೊಟ್ಟು ಮಾಡಬಾರ್ದು ಯಾವತ್ತು. ಹಾಗಂತ ಬಾಡಿ ತೊಂದರೆ ಆಗ್ತಿದೆ ಅಂತ ಮಾಡ್ತಿರೋದು ಇರ್ಬಾರ್ದು. ಏನೂ ಇಲ್ಲ, ಎಷ್ಟೊತ್ತು ಬೇಕಾದ್ರೂ ಕೂರ್ಬೋದು. ನಿಮ್ಮ ಒಂದು ಮೈಂಡ್ ಸೆಟ್ ಅಷ್ಟೇ ಅದು. ಸೊ ನಾನು ತಿಳಿಸಿದ ಹಾಗೆ ಪೈಮಾದಲ್ಲಿ ನಾವು ಪ್ರತಿ ದಿವಸ ಲೋಕ ಕಲ್ಯಾಣ ಗ್ರೂಪ್ ಮೆಡಿಟೇಷನ್ ಅನ್ನೋದು ಮಾಡ್ತಿದ್ದೀರಿ. ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಪ್ರತಿ ದಿವಸ ಇರುತ್ತೆ ಯಂಗ್ಸ್ಟರ್ಸ್ಗೆ. ಅದೇ ರೀತಿ ಮುಂಜಾನೆ 6 ಗಂಟೆಯಿಂದ 7 ಗಂಟೆ ತನಕ ಸಹ ಮೆಡಿಟೇಷನ್ ಅನ್ನೋದು ಒಂದೊಂದು ಪುಸ್ತಕದ ಬಗ್ಗೆ ನಾವು ಶೇರ್ ಮಾಡ್ತಾ ಮೆಡಿಟೇಷನ್ ಮಾಡ್ತಿದ್ದೀವಿ. ಅದಲ್ಲದೆ ಕಲಾಂಜಲಿ, ನಾನು ತಿಳಿಸಿದಾಗೆ ಕಲಾಂಜಲಿ ಅನ್ನೋ ಒಂದು ವೇದಿಕೆಯಲ್ಲಿ ನಾವು, ವೇದಿಕೆ ಅಂದ್ರೆ ಏನು ಸ್ಟೇಜ್ ಏನಲ್ಲ, ಜೂಮ್ ಅಲ್ಲೇ ಕನೆಕ್ಟ್ ಆಗಿ ಅವ್ರ ಮನೆಯಿಂದಲೇ ಅವರು ಡ್ಯಾನ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ಬೋದು. ಈ ಏನಾದ್ರು ಪರ್ಫಾರ್ಮ್ ಮಾಡ್ತಾರೋ ಅದು ಯೂಟ್ಯೂಬ್ ಅಲ್ಲಿ ಲೈವ್ ನಡೀತಾ ಇರುತ್ತೆ. ಸೊ ಯೂಟ್ಯೂಬ್ ಚಾನಲ್ ಸಹ ಇದೆ, PMC ಪೈಮಾ ಕರ್ನಾಟಕ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಸಹ ಇದೆ ಪೈಮಾಗೆ. ಸೊ ಆ ಚಾನಲ್ ಅಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ ಲೈವ್ ಅನ್ನೋದು ಕೊಡ್ತಾ ಇದ್ದೀವಿ. ಸೊ ನೀವೆಲ್ಲ ಆ ಚಾನಲ್ ನ ನೋಡ್ಬೋದು, ನಾವೇನ್ ಪೈಮಾಯಿಂದ ಏನೇನು ಆಕ್ಟಿವಿಟೀಸ್ ನಡೀತಿದೆ ಅಂತ. ಸೊ ಅವಾಗ ಸ್ವಚ್ಛ ಭಾರತ್ ಆಗಿರ್ಬೋದು, ವೆಜಿಟೇರಿಯನ್ ರ್ಯಾಲಿ ಆಗಿರ್ಬೋದು, ಇದರಲ್ಲೆಲ್ಲ ಪೈಮಾದವರು ಭಾಗವಹಿಸ್ತಾ ಇದ್ದಾರೆ. ಸೊ ನಮ್ಗೆ ತಿಳಿದಿರೋ ಮಟ್ಟಕ್ಕೆ ನಾಲೆಜ್ ಅನ್ನೋದು ನಾವೆಷ್ಟೋ ಬುಕ್ಸ್ ಓದ್ತೀವಿ, ಎಷ್ಟೋ ವಿಡಿಯೋಸ್ ಎಲ್ಲ ನೋಡ್ತೀವಿ, ಎಲ್ಲ ತಿಳ್ಕೊಂಡು ಆ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೊತೀವಿ. ಆ ಇನ್ಫಾರ್ಮೇಶನ್ ನ ನಾಲೆಜ್ ಅಂತ ನಾನು ಅನ್ಕೋತಿದ್ದೀನಿ. ವಿಸ್ಡಮ್ ಅಂದ್ರೆ ನಮ್ಗೆ ತಿಳಿದಿರೋ ನಾಲೆಜ್ ಆಗಿರ್ಬೋದು, ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಆಗಿರ್ಬೋದು, ನಾವು ಆಚರಣೆಯಲ್ಲಿ ಇಟ್ಟು ನಾವು ನಮ್ಗೊಂದು ಅನುಭವ ಬರುತ್ತಲ್ಲ, ಆ ಅನುಭವನೇ ವಿಸ್ಡಮ್, ಆ ಅನುಭವನೇ ಜ್ಞಾನ. ವಿಸ್ಡಮ್ ಅಂದ್ರೆ ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅಂತಿರೋ ಮಟ್ಟಕ್ಕೆ. ನಾಲೆಜ್ ಅಂದ್ರೆ ನನಗೆ ಇದು ಗೊತ್ತು, ಇದು ಹಿಂಗೆ ಅಷ್ಟೇ. ನಮ್ಮ ಲೈಫಲ್ಲಿ ನಾವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಅದೇ ಡಿಫ್ರೆನ್ಸ್ ನಂಗೆ ಗೊತ್ತಿರೋದು ಸರ್. ನಾಲೆಜ್ ಇಸ್ ಜಸ್ಟ್ ಇನ್ಫಾರ್ಮೇಶನ್, ವೆರಾಸ್ ವಿಸ್ಡಮ್ ಈಸ್ ಎಕ್ಸ್ಪೀರಿಯನ್ಸ್. ನಾವು ಅನುಭವ ಪೂರ್ವಕವಾಗಿ ಪಡೆದಿರೋ ಜ್ಞಾನನೇ ವಿಸ್ಡಮ್ ಅಂತ ಇಂಗ್ಲಿಷಲ್ಲಿ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ನನ್ಗೆ ತಿಳಿದಿರೋ ಮಟ್ಟಿಗೆ ನನ್ನ ಒಂದು ಅನುಭವನ ನಾನು ಶೇರ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಏನಾದರೂ ಕೇಳಿ, ಇಲ್ಲಾಂದ್ರೆ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಸೊ ಇಷ್ಟೊತ್ತು ನನ್ನ ಮಾತು ಕೇಳಿದ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋಣ.
ಸಹಜವಾದ ಸರಳವಾದ ಉಸಿರಾಟದೊಂದಿಗೆ ಯಾವುದೇ ಕಾರಣಕ್ಕೂ ಯಾರು ಕಂಡಿದ್ದರು. ನಿಮ್ಮ ಶ್ವಾಸದ ಮೇಲೆ ನಿಮ್ಮ
ಕೊನೆಯ 2 ನಿಮಿಷ, ಲಾಸ್ಟ್ 2 ಮಿನಿಟ್ಸ್. ಲಾಸ್ಟ್ 2 ಮಿನಿಟ್ಸ್. ಎಲ್ಲರೂ ನಿಧಾನವಾಗಿ ಮೊದಲು ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಕಾಲುಗಳನ್ನು ಮಾತ್ರ ರಿಲ್ಯಾಕ್ಸ್ ಮಾಡಿಕೊಳ್ಳಬೇಕು. ನಿಧಾನವಾಗಿ ಕೈಗಳನ್ನು ಬಿಡಿಸಿಕೊಳ್ಳುತ್ತಾ, ನಿಧಾನವಾಗಿ ಕೈಗಳನ್ನು ಬಿಡಿಸಿಕೊಳ್ಳುತ್ತಾ, ನಮ್ಮ ಅಂಗೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಮ್ಮ ಅಂಗೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಎಷ್ಟು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿದೆಯೋ ಅಷ್ಟೇ ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಬೇಕು. ಸ್ಲೋಲಿ ರಿಲೀಸ್, ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ ತೆಗಿಬೇಕು. ನೀವು ಬಿಡುಗಡೆಯಲ್ಲಿ ಕಣ್ಣುಗಳು ತೆಗೆದ ತಕ್ಷಣ ಒಂದಿಷ್ಟು 50 ಸೆಕೆಂಡ್ಸ್ ಹಾಗೆ ಇರು. ಒಮ್ಮೆ ಧ್ಯಾನ ಪರಿಚಯ ಮಾಡಿಸ್ಕೊಟ್ಟಿದ್ದಂತ ಮಹಾಪತ್ರಿಜಿಯವರಿಗೆ ಇವತ್ತಿನ ಶಿಬಿರವನ್ನು ನಡೆಸಿಕೊಟ್ಟಿದ್ದಂತ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರಿಗೆ, ಚಪ್ಪಾಳ ತಟ್ಟಿ ಅನ್ನೋದಕ್ಕಿಂತ ಮುಂಚೆನೆ ಚಪ್ಪಾಳ ತಟ್ತಾ ಇದ್ದಾರೆ ಅಂದ್ರೆ ಕ್ಲಾಸ್ ಹೇಗಿತ್ತು ಅಂತ ಕೇಳೋದು ತಪ್ಪಾಗುತ್ತೆ. ಓಕೆ, ಸೊ ಮಾಸ್ಟರ್ಸ್, ಇವತ್ತು ಬೇಗನೆ ನಿಮ್ಮೆಲ್ಲರ ಕಡೆಯಿಂದ ವಿರಾಮವನ್ನು ತಗೊಳ್ತಾ ಇದ್ದೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವತ್ತು ಆಂಫಿ ಥಿಯೇಟರ್ 4 ಗಂಟೆಗೆ ಸೆಷನ್ ಆರಂಭ ಆಗುತ್ತೆ. ಓಕೆ, ಈಗ ಒಂದು ಅರ್ಧ ಗಂಟೆ ಸಮಯದಲ್ಲಿ ನಾವೆಲ್ಲರೂ ಹೋಗಿ ಫ್ರೆಶ್ ಅಪ್ ಆಗಿ 4 ಗಂಟೆಗೆ ಬಂದರೆ ಇದು ಮಹೋನ್ನತ ದಿನ. ಬುದ್ಧ ಪೂರ್ಣಿಮಾ ಅನ್ನೋದು ಮಹೋನ್ನತವಾದಂಥ ದಿನ. ಬುದ್ಧನ ಜನ್ಮವಾಗಿದ್ದು ಇವತ್ತೇ. ಬುದ್ಧ ಬುದ್ಧ ಅಲ್ಲ, ಗೌತಮನ ಜನ್ಮವಾಗಿದ್ದು ಇವತ್ತೇ. ಗೌತಮ ಬುದ್ಧನಾಗಿ ಪರಿವರ್ತನೆ ಆಗಿದ್ದು ಇವತ್ತೇ. ಬುದ್ಧ ದೇಹತ್ಯಾಗ ಮಾಡಿದ್ದೀವೋ ಹಾಗಾಗಿ ಇವತ್ತಕ್ಕೆ ಬಹಳ ಮಹತ್ವವಾದಂಥ ದಿನ. ಸೊ ಸಾಧನೆಗೆ ಹೆಚ್ಚು ಸಮಯವನ್ನು ಕೊಡೋಣ. ಸೊ ಸಮಯವನ್ನು ವ್ಯರ್ಥ ಮಾಡದೆ ಇವತ್ತಿನ ಈ ಶಿಬಿರವನ್ನು ನಡೆಸಿಕೊಟ್ಟಿದ್ದಂಥ ನಮ್ಮ ವಿಶ್ವನಾಥ್ ಅವರನ್ನ ಎಲ್ಲರೂ ಹಾಗೆ ಕುಂದಿರಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ನಿಮಗೆ ಕೊನೆಯದಾಗಿ ಕೆಲಸಮ್ಮ ಅಂತೇಳಿ ಹಂಗೆ ಬಿಟ್ಟಿದ್ದೆ. ಈ ಒಂದು ಬುದ್ಧ ಪೂರ್ಣಿಮಾ ಅತ್ಯಂತ ಯಶಸ್ವಿಯಾಗಿ ಮುಗಿಯೋ ಸಮಯಕ್ಕೆ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಯಾರಿರ್ಬೋದು? ಯಾರು? ವಾಲಂಟಿಯರ್ಸ್ ಅಂತ ಹೇಳಿದವರು ಯಾರು? ಫ್ಯಾಂಟಾಸ್ಟಿಕ್. ಅದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ. ಅಷ್ಟೊಂದು ವಾಲಂಟಿಯರ್ಸ್ ನ ಒಂದು ಕಡೆ ಸೇರಿಸಿದ್ದಂತ ನಮ್ಮ ಪೈಮಾ ಅಧ್ಯಕ್ಷರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ. ವಿಶ್ವನಾಥ್
ಈ ವರ್ಷದ ಈ ಒಂದು ವಾಲಂಟಿಯರ್ ಸೆಕ್ಷನ್ ನ ಸಂಪೂರ್ಣವಾಗಿ ನಾವು ಕೇಳಿದ ತಕ್ಷಣ ವಿಶ್ವ ನೀನು ತಗೊಳ್ಳೇಬೇಕು ಅಂದಿದ ತಕ್ಷಣ ವಿಕಲ್ಪವಿಲ್ಲದೆ ಆ ಒಂದು ಕಮಿಟ್ಮೆಂಟ್ ನ ತಗೊಂಡು ಅದನ್ನ ಮಾಡಿ ತೋರಿಸಿದ್ದಾರೆ. ಸೊ ಒಮ್ಮೆ ಎಲ್ಲ ಕರ್ನಾಟಕ ಎಲ್ಲ ಮಾಸ್ಟರ್ಸ್ ಕಡೆಯಿಂದ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಅವರು ಮತ್ತೆ ಅವರ ಟೀಮ್ಗೆ ಸುಧಾಕರ್ ಅವರ ದಂಪತಿಗಳಿಂದ ವಿಶ್ವನಾಥ್ ಅವರಿಗೆ ಸನ್ಮಾನ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.